Hello students, last class we are discussing continuity of the functions. Now this class we are discussing differentiability. Differentiability of the functions. What is the definition of differentiability of the function? Suppose f of x is any real valued function and x is equal to c be any point. This is function, this is point. Suppose f is any real valued function and x is equal to c be any point. This function is differentiable at x is equal to c. Yavaga f is differentiable at x is equal to c. The function f of x is differentiable at x is equal to c. Is defined and denoted by f dash c is equal to limit h tends to 0 f of c plus h minus f of c by h. This is differentiability of the function f of x at x is equal to c. This is formula. First we say numerical. In case point is not given, this point is not given, generally f dash x is equal to limit h tends to 0 f of x plus h minus f of x by h. Same in the c ಜಾಗದಲ್ಲಿ x ಅಂತ ಬರುತ್ತೆ. x. Point is not given, apply this formula. Point is given using this formula. Point is not given using this formula. One more example is there. F dash x is equal to limit x tends to a. Point a is given. F of x minus f of a divided by x minus a. This is also another formula for continuity, differentiability. 1, 2, 3. One more is there. Continuously left hand limit to right hand limit ಹೇಗೋ ಇಲ್ಲಿ left hand derivative right hand derivative. Left hand derivative limit h tends to 0 minus ಇಲ್ಲಿ ಏನಿದೆಯೋ ಸೇಮ್ ಆಸ್ ಇಟ್ ಈಸ್ 0 ಮೈನಸ್ ಅಂತ ಯೂಸ್ ಮಾಡ್ತೀವಿ, ಇನ್ನೊಂದ್ಸರಿ 0 ಪ್ಲಸ್ f of c plus h minus f of c divided by h. Same RHD right hand derivative limit h tends to 0 minus f of c plus h minus f of c by h. ಇವೆರಡು ಸೇಮ್ ಇರಬೇಕು. LHD is equal to RHD. ಇವೆರಡು ಸೇಮ್ ಬಂದಾಗ ಈ ಫಂಕ್ಷನ್ ಅನ್ನು ಡಿಫರೆನ್ಷಿಯಬಿಲಿಟಿ ಅಂತ ಕರಿತೀವಿ. ಇವೆರಡು ಸೇಮ್ ಬರಬೇಕು. ದಿಸ್ ಈಸ್ ಅನದರ್ ಫಾರ್ಮುಲಾ. ಯಾವಾಗ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಯೂಸ್ ಮಾಡ್ತೀವಿ ಅಂದರೆ ಈ ಕಂಟಿನ್ಯೂಟಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಕಂಟಿನ್ಯೂಟಿಯಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್, ಇಲ್ಲಿ ಡೆರಿವೇಟಿವ್ ಅಲ್ಲಿ ಲಿಮಿಟ್ಸ್ ಯಾವಾಗ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಗ್ರೇಟರ್ ದೆನ್ ಆರ್ ಈಕ್ವಲ್. ಇಂಥ ಫಂಕ್ಷನ್ಸ್ ಯಾವಾಗ ಸಿಗ್ತವೆ ಅಂದರೆ ಇನ್ನೂ ಒಂದು ಮಾಡ್ ಎಕ್ಸ್ ಗ್ರೇಟೆಸ್ಟ್ ಇಂಟೀಜರ್ ಎಕ್ಸ್ ಈ ಟೈಪ್ ಬಂದಾಗ ಇವು ಯೂಸ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಎರಡು ಸೇಮ್ ಬರಬೇಕು. ಲೆಸ್ ದೆನ್ ಇದ್ದಾಗ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ಗ್ರೇಟರ್ ದೆನ್ ಇದ್ದಾಗ ರೈಟ್ ಹ್ಯಾಂಡ್ ಡೆರಿವೇಟಿವ್ ಇವನ್ನು ಅಪ್ಲೈ ಮಾಡಿ. ಅವೆರಡು ಈಕ್ವಲ್ ಬಂದರೆ ಅದು ಡಿಫರೆನ್ಷಿಯಬಲ್ ಆಗ್ತದೆ. Otherwise it is not differentiable. 4 formulas 1, 2, 3, 4. ಇದು ಯಾವಾಗ ಲೆಸ್ ದೆನ್ ಗ್ರೇಟರ್ ದೆನ್ ಮಾಡ್ಯುಲಸ್ ಫಂಕ್ಷನ್ ಗ್ರೇಟೆಸ್ಟ್ ಇಂಟಿಜರ್ ಕೊಟ್ಟಾಗಿದೆ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಸೇಮ್ ಅಂತ ಪ್ರೂವ್ ಮಾಡ್ತೀವಿ. ದಿಸ್ ಈಸ್ ಪಾಯಿಂಟ್ ಈಸ್ ಗಿವನ್. ದಿಸ್ ಈಸ್ ಆಲ್ಸೋ ಪಾಯಿಂಟ್ ಈಸ್ ಗಿವನ್. ದಿಸ್ ಈಸ್ ಪಾಯಿಂಟ್ ಈಸ್ ನಾಟ್ ಗಿವನ್. ಇಷ್ಟು ಫಾರ್ಮುಲಾಸ್ ಇವೆ.
ಇದೆಲ್ಲ ಡಿಫರೆನ್ಷಿಯಬಿಲಿಟಿ ಡೆಫಿನೇಷನ್. ಯಾವುದಾದ್ರೂ ಬರಿಬೋದು ನೀವು ಇಷ್ಟ. ಪಾಯಿಂಟ್ ಅಂತ ಕೊಟ್ಟಾಗ ಇದಾದ್ರೂ ಬರಿಬೋದು, ಇದಾದ್ರೂ ಬರಿಬೋದು. ಪಾಯಿಂಟ್ ಈಸ್ ನಾಟ್ ಗಿವನ್ ಟು ಬರಿ ಡೆಫಿನೇಷನ್ ಆಫ್ ಡಿಫರೆನ್ಷಿಯಬಿಲಿಟಿ. ಇವೆಲ್ಲ ಫಸ್ಟ್ PUC ನಾವು ಡಿಸ್ಕಷನ್ ಮಾಡಿದ್ವಿ. ಇದರ ಮೇಲೆ ಈಗ ಅಲ್ಲಿಗೆ ಕಂಟಿನ್ಯೂಯಸ್ ಫಂಕ್ಷನ್ಸು ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಈಗ ಡಿಫರೆನ್ಷಿಯಬಿಲಿಟಿ ಬಗ್ಗೆ ಮಾಡುವಾಗ ನಾವು ಒಂದು ಹೇಳ್ತಾರೆ, ಒಂದು ಥಿಯರಮ್ ಇದೆ. ಎವರಿ ಡಿಫರೆನ್ಷಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಟು ಶೋ ದಟ್, ಟು ಪ್ರೂವ್ ದಟ್ ಎವರಿ differentiable function theorem, every differentiable function is continuous. Every differentiable function is continuous. ಪ್ರತಿಯೊಂದು ಡಿಫರೆನ್ಷಿಯಬಲ್ ಫಂಕ್ಷನ್ ಕಂಟಿನ್ಯೂಯಸ್ ಏನಾ, ಕಂಟಿನ್ಯೂಯಸ್ ಅಂತ ಪ್ರೂವ್ ಮಾಡಬೇಕು. ಅಲ್ಲಿ ಡಿಫರೆನ್ಷಿಯಬಲ್ ಫಂಕ್ಷನ್ ಕೊಟ್ಬಿಡ್ತಾನೊಂದು, ಅದನ್ನು ನಾವು ಕಂಟಿನ್ಯೂಯಸ್ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಏನು ಕೊಟ್ಟಿದ್ದಾನೆ, ಡಿಫರೆನ್ಷಿಯಬಲ್ ಅಂತ ಕೊಟ್ಟಿದ್ದಾರೆ. ನಾವೇನು ಪ್ರೂವ್ ಮಾಡಬೇಕು, ಕಂಟಿನ್ಯೂಯಸ್. ಅಲ್ಲಿಗೆ ಪ್ರೂಫ್ ಮಾಡಬೇಕು. ಪ್ರೂಫ್ ಲೆಟ್ f of x is differentiable at x is equal to c. ಡಿಫರೆನ್ಷಿಯಬಲ್ ಅಂತ ಅವರೇ ಕೊಟ್ಟಿದ್ದಾರೆ, ನಾವು ಕಂಟಿನ್ಯೂಯಸ್ ಅಂತ ಪ್ರೂವ್ ಮಾಡಿ. f of x is differentiable at x is equal to c ಅಂದರೆ ಫಾರ್ಮುಲಾಸ್ ಎಷ್ಟು, ನಾನು ಆವಾಗಲೇ 4 ಫಾರ್ಮುಲಾಸ್ ಬಂದೆ, ಯಾವುದಾದ್ರು ಒಂದು ಬರ್ಕೊಳ್ಳೋದು. x c ಇರು, ಲಿಮಿಟ್ x tends to c f of x is equal to f dash x is equal to ಫಾರ್ಮುಲಾ ಇದೆ ಏನು, ಲಿಮಿಟ್ x tends to c f of x minus f of c by x minus c. ಅವಾಗಲೇ ಬರ್ತಿದ್ದೆ ನಾನು, ಅದೇ ಫಾರ್ಮುಲಾ. ಅವು f dash c ಅಂತಲೂ ಬರೀಬೋದು, ತಪ್ಪೇನು. f dash c ಅಂತಲೂ ಬರೀಬೋದು, c r x ಏನಾದರೂ ಬರೀಬೋದು. ಬಟ್ x is equal to c ಅಂತ ಹಾಕ್ತೀವಿ, ಯು ಸಿ ಓನ್ಲಿ, ನಾಟ್ ಎ ಪ್ರಾಬ್ಲಮ್. x is not. ಇದು ಗೊತ್ತಿರೋದು, ಗಿವನ್ ಡಿಫರೆನ್ಷಿಯಬಲ್ ಫಂಕ್ಷನ್ ಗಿವನ್ ಟು ಶೋ ದಟ್ ಕಂಟಿನ್ಯೂಯಸ್, ದಟ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಡಿಫರೆನ್ಷಿಯಬಲ್ ಅಂತಂದರೆ ಎಫ್ ಆಫ್ ಎಕ್ಸ್ ಡಿಫರೆನ್ಷಿಯಬಲ್ ಅಂದರೆ ಇದು ಫಾರ್ಮುಲಾ. ಇದು ನಮಗೆ ವಿ ನೋ ದಟ್. ಈಗ ನಾವು ಕಂಟಿನ್ಯೂಯಸ್ ಅಂತ ಪ್ರೂವ್ ಮಾಡಬೇಕು. ಇದೇ ಫಂಕ್ಷನ್ ಅಂದರೆ ನಾವು ಕಂಟಿನ್ಯೂಯಸ್ ಅಂತ ಪ್ರೂವ್ ಮಾಡಬೇಕು. ಇನ್ನೇನು ಮಾಡ್ತೀರಾ ಫಸ್ಟ್ ಅಂತಂದರೆ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಅಂದರೆ ಮತ್ತೆ ನಾನು ಈಕ್ವಲ್ಲೇ ಬರ್ತೀನಿ, ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ತಪ್ಪೇನಿಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ರೈಟ್ ಸೈಡ್ ಎಕ್ಸ್ ಮೈನಸ್ ಸಿ ಡಿವೈಡೆಡ್ ಬೈ ಆ್ಯಂಡ್ ಮಲ್ಟಿಪ್ಲೈ ಮಾಡ್ತೀನಿ. ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಬೈ ಎಕ್ಸ್ ಮೈನಸ್ ಸಿ ಇಂಟು ಎಕ್ಸ್ ಮೈನಸ್ ಸಿ. ಮಲ್ಟಿಪ್ಲೈ ಮಾಡಿದ್ದೀನಿ, ಹಾಗೆ ಡಿವೈಡೆಡ್ ಬೈ ಮಾಡಿದ್ದೀನಿ. ಕ್ಯಾನ್ಸಲ್ ಆಗಿ ಸೇಮ್ ಇದೇ ಇರ್ತದೆ. ರೈಟ್ ಸೈಡ್ ಎಕ್ಸ್ ಮೈನಸ್ ಸಿ ಮಲ್ಟಿಪ್ಲೈ ಡಿವೈಡೆಡ್ ಬೈ, ಇದು ಹಾಗೆ ರೈಟ್ ಸೈಡ್ ಮಾತ್ರ ನಾನು ಆ ಕೆಲಸ ಮಾಡ್ಕೊಂಡಿದ್ದೆ. ಈಗ ಅಪ್ಲೈ ದಿ ಲಿಮಿಟ್ ಆಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಸಿ ಆನ್ ಬೋತ್ ಸೈಡ್. ಅಪ್ಲೈ ಲಿಮಿಟ್ as limit extends to c on both sides. On both sides, limit extends to c f of x minus f of c is equal to limit extends to c f of x minus f of c by x minus c into x minus c. ಇಲ್ಲಿ ಲಿಮಿಟ್ ಬರದೆ, ಇಲ್ಲಿ ಲಿಮಿಟ್ ಬರದೆ, ಲಿಮಿಟ್ ಈ ಕಡೆ ಎರಡೂ ಕಡೆ ಬರದೆ. ನಾವು ಸಪ್ರೇಟ್
ಸಪ್ರೇಟ್ ದಿ ಲಿಮಿಟ್ಸ್. ಪ್ರತಿಯೊಂದು ಫಂಕ್ಷನ್ಗೂ ಲಿಮಿಟ್ ಅಪ್ಲೈ ಮಾಡಿ. ಇದಕ್ಕೂ ಅಪ್ಲೈ ಮಾಡಬೇಕು, ಇದಕ್ಕೂ ಅಪ್ಲೈ ಮಾಡಬೇಕು. ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಸಿ. ಇದಕ್ಕೂ ಅಪ್ಲೈ ಮಾಡಿದೆ ಲಿಮಿಟ್, ಇದಕ್ಕೂ ಅಪ್ಲೈ ಮಾಡಿದೆ. ಇಲ್ಲಿ ಅಷ್ಟೇ, ಇದೊಂದು ಫಂಕ್ಷನ್ನು ಅದೊಂದು ಫಂಕ್ಷನ್. ಇದಕ್ಕೂ ಒಂದ್ಸರಿ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಬೈ ಎಕ್ಸ್ ಮೈನಸ್ ಸಿ ಇಂಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಕ್ಸ್ ಮೈನಸ್ ಸಿ. ಇದಕ್ಕೂ ಲಿಮಿಟ್ ಅಪ್ಲೈ ಮಾಡಿದ್ದೀನಿ, ಇದಕ್ಕೂ ಲಿಮಿಟ್ ಅಪ್ಲೈ ಮಾಡಿದ್ದೀನಿ. ಇದಕ್ಕೂ ಲಿಮಿಟ್, ಇದಕ್ಕೂ ಲಿಮಿಟ್, ಇದಕ್ಕೂ ಲಿಮಿಟ್, ಇದಕ್ಕೂ ಲಿಮಿಟ್, ಎಲ್ಲದಕ್ಕೂ ಲಿಮಿಟ್ ಬರ್ತಿದ್ದೀನಿ. ಇಲ್ಲಿ ನೋಡಿ, ಈಗ ರೌಂಡ್ ಅಪ್ ಮಾಡಿದ್ದೀನಿ ನೋಡಿ. ಇದು ನೋಡಿ, ಈ ರೌಂಡ್ ಅಪ್ ಮಾಡಿರೋದು ಇಲ್ಲಿದೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಬೈ ಎಕ್ಸ್ ಮೈನಸ್ ಸಿ. ಅಲ್ಲಿಗೆ ಇದನ್ನು ಏನಂತ ಬರೀಬೋದು ನೀವು? ಎಫ್ ಡ್ಯಾಶ್ ಎಕ್ಸ್ ಅಥವಾ ಎಫ್ ಡ್ಯಾಶ್ ಸಿ ಅಂತ ಬರೀಬೋದು. ಎಫ್ ಡ್ಯಾಶ್ ಸಿ ಅಂತಲೇ ಅಸ್ಯೂಮ್ ಮಾಡ್ತೀವಿ. ಎಫ್ ಡ್ಯಾಶ್ ಸಿ, ಎಫ್ ಡ್ಯಾಶ್ ಸಿ, ಇದನ್ನು ಎಫ್ ಡ್ಯಾಶ್ ಸಿ ಅಂತಲೇ ಬರೀಬೋದು. ಕಂಪ್ಲೀಟ್ ಇದನ್ನೇ ಎಫ್ ಡ್ಯಾಶ್ ಸಿ. ಈಗ ಇದು ಕಾನ್ಸ್ಟೆಂಟ್, ಇದು ಫಂಕ್ಷನ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಸಿ, ಎಫ್ ಆಫ್ ಎ, ಎಫ್ ಆಫ್ 1 ಇವೆಲ್ಲ ಕಾನ್ಸ್ಟೆಂಟ್. ಲಿಮಿಟ್ ಆಫ್ ಎ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಕಾನ್ಸ್ಟೆಂಟ್ ಒಂದು. ಲಿಮಿಟ್ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ಈಗ ಏನಂತ ಬರೀತೀರಾ? ಏನಂತ ಬರೀತೀರಾ? ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಇದು ಈ ಫಂಕ್ಷನ್ ಕಾನ್ಸ್ಟೆಂಟ್ ಫಂಕ್ಷನ್, ಅಲ್ಲಿ ಎಫ್ ಆಫ್ ಸಿ ಅಂತಲೇ ಬರೀತೀರಾ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಸಿ ಅಂದರೆ ಎಫ್ ಆಫ್ ಸಿ ಈಸ್ ಈಕ್ವಲ್ ಟು ವಾಟ್ ಈಸ್ ದಿಸ್ ಫಾರ್ಮುಲಾ? ಡಿಫರೆನ್ಷಿಯಬಿಲಿಟಿ ಫಾರ್ಮುಲಾ. ಎಫ್ ಡ್ಯಾಶ್ ಸಿ ಇಂಟು ಇಲ್ಲಿ ಎಕ್ಸ್ ಜಾಗದಲ್ಲಿ ಸಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕಿಲ್ಲಿ. ಸಿ ಮೈನಸ್ ಸಿ, ವಾಟ್ ಈಸ್ ದ ವ್ಯಾಲ್ಯೂ ದಟ್? 0. ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಸಿ ಇಂಟು 0. 0 into anything? 0 only. Limit x tends to c f of x minus f of c is equal to 0. Take f of c on that side. Limit x tends to c f of x is equal to, take this one on that side, f of c. What is this? Last class first definition of continuous function. Limit x tends to c f of x is equal to f of c. Limit of a function no direct value ಎರಡು ಸೇಮ್ ಬಂದಿದೆ. ಅಲ್ಲಿ therefore f is continuous at x is equal to c. ನಾವು ಆವಾಗಲೇ ಏನಂತ ಬರ್ಕೊಂಡ್ವು ಪ್ರೂಫ್ ಫಸ್ಟ್ ಅಲ್ಲಿ? ಸಪೋಸ್ f is differentiable at x is equal to c. ಈಗ ಏನು ಬಂತು? f is continuous at x is equal to c. ಡಿಫರೆನ್ಷಿಯಬಲ್ ಅಂತ ತಗೊಂಡು ನಾವು ಅದನ್ನ ಏನು ಮಾಡಿದ್ವು? ಕಂಟಿನ್ಯೂಯಸ್ ಅಂತ ಎವರಿ ಡಿಫರೆನ್ಷಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಡಿಫರೆನ್ಷಿಯಬಲ್ ಅಂತ ತಗೊಂಡು ಕಂಟಿನ್ಯೂಯಸ್ ಅಂತ ಪ್ರೂವ್ ಮಾಡಿದ್ವಿ. ಇದು ಥಿಯರಮ್ 1. ನೆಕ್ಸ್ಟ್, ಅಲ್ಲಿಗೆ ಪ್ರತಿಯೊಂದು ಡಿಫರೆನ್ಷಿಯಬಲ್ ಫಂಕ್ಷನ್ನು ಕಂಟಿನ್ಯೂಯಸ್ ಅಂತ ಪ್ರೂವ್ ಮಾಡಬೇಕು. ಅಲ್ಲಿಗೆ ಪ್ರತಿಯೊಂದು ಕಂಟಿನ್ಯೂಯಸ್ ಡಿಫರೆನ್ಷಿಯಬಲ್ಲ? ರಿವರ್ಸ್ ಮಾಡೋದು. ಪ್ರತಿಯೊಂದು ಕಂಟಿನ್ಯೂಯಸ್ ಡಿಫರೆನ್ಷಿಯಬಲ್ಲ ಅಂತ? ನೋ. ಎವರಿ ಡಿಫರೆನ್ಷಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಎವರಿ ಡಿಫರೆನ್ಷಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್, ಬಟ್ ಕಾನ್ವರ್ಸ್ ಈಸ್ ನಾಟ್ ಟ್ರೂ. ಕಾನ್ವರ್ಸ್ ಅಂದರೆ ರಿವರ್ಸ್. ಎವರಿ ಕಂಟಿನ್ಯೂಯಸ್ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್. ಕೆಲವೊಂದು ಆಗ್ಬೋದು, ಕೆಲವೊಂದು ಆಗಲ್ಲ. ಎಲ್ಲಾನು ಆಗ್ತಾವ, ಆಗಲ್ಲ. ಯಾವ್ದು ಎಕ್ಸಾಂಪಲ್ ಅಂತಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್. ಇದು ಕಂಟಿನ್ಯೂಯಸ್ ಫಂಕ್ಷನ್. ಫಸ್ಟ್ ಪ್ರಾಬ್ಲಮ್ಮೇ ಡಿಸ್ಕಷನ್ ಮಾಡಿದ್ವಿ ಕಂಟಿನ್ಯೂಯಸ್ ಅಲ್ಲಿ. ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್. ಇದು ಡಿಫರೆನ್ಷಿಯಬಲ್ಲ? ನೋ. ಹೇಗೆ ಪ್ರೂವ್ ಮಾಡೋದು? ಇದು
ಫಸ್ಟ್ ಥಿಯರಮ್ ಏನು ಹೇಳ್ತದೆ? ಎವರಿ ಡಿಫರೆನ್ಷಿಯಬಲ್ ಈಸ್ ಕಂಟಿನ್ಯೂಯಸ್. Every differentiable is continuous, but every continuous not differentiable. Differentiable is continuous is not differentiable. Example ಕೊಡಿ ಅಂದ್ರೆ f of x is equal to mod x. This is example. f of x is equal to mod x. ಇದು ಕಂಟಿನ್ಯೂಯಸ್ ನಮ್ಗೆ ಗೊತ್ತಿರಬೇಕು. Suppose f of x is equal to mod x is continuous function at x is equal to 0, x is equal to any point. ಇದು ಗೊತ್ತಿರುತ್ತೆ ನಮಗೆ. ಇದು ಡಿಫರೆನ್ಷಿಯಬಲ್. ಈಗ ಅಲ್ಲಿಗೆ f of x ಅನ್ನು ನಾವು ಹೇಗೆ ಬರೀತೀವಿ ಅಂದರೆ, ಈ ಮಾಡ್ಯುಲಸ್ ಫಂಕ್ಷನ್ ಡೆಫಿನೇಷನ್ ಫಸ್ಟ್ PUC ಯಲ್ಲಿ -x ಅಂತ ಬರೀತೀವಿ. ಯಾವಾಗ? if x less than 0 ಬರಿತೀವಿ. ಯಾವಾಗ? if x is equal to 0. ಪಾಸಿಟಿವ್ ಬರಿತೀವಿ. ಯಾವಾಗ? if x greater than 0. ಈಗ ನಾವು ಈ ರೀತಿ ಕೊಟ್ಟಾಗ ಮಾಡ್ಯುಲಸ್ ಫಂಕ್ಷನ್ನು ಅಥವಾ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಕೊಟ್ಟಾಗ ನಾನು ಆವಾಗಲೇ ಹೇಳ್ತಾ ಇದ್ದೆ ನಿಮಗೆ, ಈ ಟೈಪ್ ಫಂಕ್ಷನ್ಸ್ ಲೆಸ್ ದೆನ್ ಗ್ರೇಟರ್ ದೆನ್ ಬಂದರೆ ನೀವೇನು ಅಪ್ಲೈ ಮಾಡಬೇಕು? ಡಿಫರೆನ್ಷಿಯಬಿಲಿಟಿ ಬಗ್ಗೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಏನು ಹೇಳ್ತದೆ? ಲಿಮಿಟ್ h tends to 0 f of, ಏನು ಫಾರ್ಮುಲಾ ಆವಾಗಲೇ ಹೇಳಿದೆ ನೋಡಿ, f of ಲಿಮಿಟ್ h tends to 0 f of, ಇಲ್ಲಿ ಪಾಯಿಂಟ್ ಇಲ್ಲಿ 0 ಬಗ್ಗೆ ಡಿಸ್ಕಷನ್ ಮಾಡೋದು ಹೇಗೆ? f of c plus h minus f of c by h. ಅಲ್ಲಿಗೆ that is equal to limit h tends to 0 ಪಾಯಿಂಟ್. ಈಗ f of c plus h ಯಾವ ಫಂಕ್ಷನ್, ಇಲ್ಲಿ ಮೈನಸ್ ಅಂತ ಬರೀತೀವಿ. ಈಗ ಯಾವ ಫಂಕ್ಷನ್ ಬರ್ಕೋಬೇಕು ಅಂತ ಇಲ್ಲಿ ಇಂಪಾರ್ಟೆಂಟ್. ನಾವು ಇಲ್ಲಿ ಯಾವ ಫಂಕ್ಷನ್ ಬರೀಬೇಕು ಅಂತ ಅಲ್ಲಿ ಪಾಯಿಂಟ್ 0 ಬಗ್ಗೆ ಅಂದರೆ ಇದನ್ನು 0 ಅಂತ ಯೂಸ್ ಮಾಡ್ಕೋಬೇಕು. ಇದನ್ನು 0 ಅಂತ f of 0 plus h minus f of 0 by h that is equal to limit h tends to 0 f of 0 plus ಅಂದರೆ f of h minus f of 0 by h limit h tends to 0 f of h ಅಂದರೆ ಯಾವ ಫಂಕ್ಷನ್ ಅಂತ ಮೂರಿವೆ ಇಲ್ಲಿ 1 2 3. ಇಲ್ಲಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂದರೆ ಲೆಸ್ ದೆನ್ ಇರುತ್ತೆ. ಈ ಫಂಕ್ಷನ್ ಬರೀಬೇಕು. ಅಲ್ಲಿ ಮೈನಸ್ ಎಕ್ಸ್, ಎಫ್ ಆಫ್ ಎಕ್ಸ್ ಅಂದರೆ ಮೈನಸ್ ಎಕ್ಸ್, ಇಲ್ಲಿ ಎಫ್ ಆಫ್ ಎಚ್ ಅಂದರೆ ಮೈನಸ್ ಎಚ್ ಮೈನಸ್ ಎಫ್ ಆಫ್ 0 ವ್ಯಾಲ್ಯೂ 0 ಬೈ ಹೆಚ್. ಇಲ್ಲಿ ಫಂಕ್ಷನ್ ಯಾವುದು ಬರೀಬೇಕು? ಎಫ್ ಆಫ್ 0 ಅಂದರೆ ಇದು 0 ವ್ಯಾಲ್ಯೂ ಇದೆ. ಇಲ್ಲಿ ಎಫ್ ಆಫ್ ಹೆಚ್ ಅಂದರೆ ಏನು ಬರೀಬೇಕು ಅಂದರೆ ಯಾವ ಫಂಕ್ಷನ್ ಅಂತ. ಎಫ್ ಆಫ್ 0 ಅಂದರೆ 0 ಗ್ರೇಟರ್ ದೆನ್ ಇರುವಾಗ ಎಕ್ಸ್ ಬರೀಬೇಕು. ಅಲ್ಲಿ ಮೈನಸ್ ಹೆಚ್ ಬೈ ಹೆಚ್ ಹೌ ಮಚ್? -1. ಲಿಮಿಟ್ ಅಪ್ಲೈ ಮಾಡಿ. ನೀನು ಹೇಗೆ ಮಾಡ್ತೀರಂದರೆ ಲಿಮಿಟ್ h tends to 0 minus h by h. ಅಲ್ಲಿ ಲಿಮಿಟ್ h tends to 0 -1. ಲಿಮಿಟ್ ಆಫ್ ಎ ಕಾನ್ಸ್ಟೆಂಟ್ ಈಸ್ ಕಾನ್ಸ್ಟೆಂಟ್. ಅಲ್ಲಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ -1 ಬಂತು. ಈಗ ರೈಟ್ ಹ್ಯಾಂಡ್ ಡೆರಿವೇಟಿವ್ ತಗೊಂಡಾಗ ಸೇಮ್ ಮೆಥಡ್, ಸೇಮ್ ಇಲ್ಲಿವರೆಗೂ ಇದು ಪ್ಲಸ್ ಅಂತ ಬರೀತೀರಾ, ಪ್ಲಸ್ ಅಂತ ಬರ್ಕೊಳ್ಳಿ, ಸೇಮ್ ಬರ್ಕೊಳ್ತೀರಾ. ಇಲ್ಲಿ ಫಂಕ್ಷನ್ ಯಾವುದು ಬರೀಬೇಕು ಅಂದರೆ ಇದು ಬರೀಬೇಕು, ಗ್ರೇಟರ್ ದೆನ್ ಇರ್ತಕ್ಕಂಥ ಫಂಕ್ಷನ್ ಹೆಚ್ ಅಂತ ಬರೀತೀವಿ. ಇಲ್ಲಿ ಮೈನಸ್ ಹೆಚ್ ತಗೊಂಡು ಲೆಫ್ಟ್ ಹ್ಯಾಂಡ್ಗೆ, ರೈಟ್ ಹ್ಯಾಂಡ್ಗೆ ಪ್ಲಸ್ ಹೆಚ್ ಬೈ ಹೆಚ್ ಅಂದರೆ 1 ಅಂತ ಬರ್ತದೆ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಈಸ್ 1. ಈಗ ರೈಟ್ ಹ್ಯಾಂಡ್ ಡೆರಿವೇಟಿವ್ ಆರ್ ಎಚ್ 0 ಪ್ಲಸ್ ಸೇಮ್ ಇದೇನು ಬರೀತೀರಾ? ಪ್ಲಸ್ ಹೆಚ್ ಬರ್ಕೊಳ್ತೀರಾ. ಈಗ ಇದು ಎಫ್ ಆಫ್ ಹೆಚ್ ಅಂದರೆ ಇದು ಗ್ರೇಟರ್ ದೆನ್ ಇರುವುದು ಈ ಫಂಕ್ಷನ್ ಬರೀಬೇಕು, ಹೆಚ್ ಅಂತ ಬರೀಬೇಕು. ಎಕ್ಸ್ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್, ಎಫ್ ಆಫ್ ಹೆಚ್ ಅಂದರೆ ಹೆಚ್ ಮೈನಸ್ 0. ಎಫ್ ಆಫ್ 0 ಅಂದರೆ 0
by h, that is equal to positive h by h, constant h cancel 1, limit of a constant is constant 1. ಅಲ್ಲಿ ರೈಟ್ ಹ್ಯಾಂಡ್ ಲಿಮಿಟ್ 1 ಬಂತು. ಆವಾಗಲೇ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನು ಬಂತು? -1. therefore LHD is not equal to RHD. therefore F is not differentiable. Not differentiable at x is equal to 0. Not differentiable at x is equal. F of x is mod x is continuous at x is equal to 0 ಅಂತ ಬರ್ಕೊಂಡಿದ್ದೀವಿ. ಇದು ಕಂಟಿನ್ಯೂಸ್, ಇದು ಗೊತ್ತಿರೋದು, ಕಂಟಿನ್ಯೂಸ್ ಅಲ್ಲಿ ಮಾಡಿದ್ದೀವಿ. ಇದು ಡೆಫಿನೇಷನ್ ಆಫ್ ಮಾಡ್ಯುಲಸ್ ಫಂಕ್ಷನ್. ಈಗ ಇದೇ ಫಂಕ್ಷನ್ ಡಿಫರೆನ್ಷಿಯಬಿಲಿಟಿನ ಅಂತ ಪ್ರೂವ್ ಮಾಡಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ತಗೊಂಡಾಗ ಎರಡೂ ಡಿಫರೆಂಟ್ ಬಂತು. ಅಲ್ಲಿ LHD is not equal to RHD. therefore F is not differentiable at x is equal to 0. ಅಲ್ಲಿಗೆ ಯಾವ್ಯಾರಿ ಕಂಟಿನ್ಯೂಯಸ್ ಡಿಫರೆನ್ಷಿಯಬಲ್ ಆಯ್ತಾ? ನೋ. ಯಾವ್ಯಾರಿ ಡಿಫರೆನ್ಷಿಯಬಲ್ ಈಸ್ ಕಂಟಿನ್ಯೂಯಸ್ ಲಾಸ್ಟ್ ದಿನ, but every continuous is not differentiable. Very important point. Example ಕೊಡಿ ಅಂದ್ರೆ f of x is equal to mod x. Mod x is continuous, but this is not differentiable. Why? ಇಲ್ಲಿ ಪ್ರೂವ್ ಮಾಡಿದ್ದೀವಿ. ಸೇಮ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇದೇ ರೀತಿನೇ ಮಾಡ್ತೀವಿ. ಗ್ರೇಟೆಸ್ಟ್ ಇಂಟಿಜರ್ ಸೇಮ್ ಮೆಥಡ್ ಹೀಗೆ ಮಾಡ್ತೀವಿ. ಒಂದು ಪಾಸಿಟಿವ್ ಬರ್ತದೆ, ಇನ್ನೊಂದು ನೆಗೆಟಿವ್ ಬರ್ತದೆ. ಯಾವುದೇ ದೀಸ್ ಆರ್ ದಿ ಡಿಫರೆನ್ಷಿಯಬಲ್ ಫಂಕ್ಷನ್ಸ್. ದೀಸ್ ಆರ್ ದಿ ಡಿಫರೆನ್ಷಿಯಬಲ್ ಫಂಕ್ಷನ್ಸ್. ಡೆಫಿನೇಷನ್ ಆಯಿತು, ಎರಡು ಥಿಯರಮ್ಸ್ ಆಯಿತು. ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಷನ್ ಮಾಡುವಾಗ ನೀವು ಫಸ್ಟ್ PUCಯಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ತಿಳ್ಕೊಂಡಿರ್ತೀರ. ನೀವು ಫಸ್ಟ್ PUCಯಲ್ಲಿ ಕೆಲವೊಂದು ಪಾಯಿಂಟ್ಸ್ ತಿಳ್ಕೊಂಡಿರ್ತೀರ. ಫಾರ್ಮುಲಾಸ್ ನಿಮ್ಗೆ ಬರ್ಸಿರ್ತಾರೆ, ಅವೆಲ್ಲ ಡಿಫ್ರೆನ್ಷಿಯೇಷನ್ ಇದ್ರ ಬಗ್ಗೆ ಎಲ್ಲ ಫಾರ್ಮುಲಾಸು ಬರೀಬೇಕು. ಯಾವ್ಯಾವ ಅಂತ ಹೇಳ್ತೀನಿ. ಫಾರ್ಮುಲಾಸು 1 by 1 ಎಕ್ಸ್ಪ್ಲೈನ್ ಮಾಡ್ತೀವಿ. ಫಸ್ಟ್ d/dx ಆಫ್ x power n. x power n differentiation in ಬರ್ಸಿರ್ತೀವಿ. n into x power n minus 1. x power 10 ಅಂದರೆ 10 into x power 10 minus 1 ಅಂದರೆ 9. x power 5 ಅಂದರೆ 5 x power 4. 100 ಅಂದರೆ 100 x power 99. x power minus 2 ಅಂದರೆ -2 x power -2 minus 1 ಅಂದರೆ -3. ಇದೇ ಪವರ್ ಇರ್ತದೆ ಸೈಡ್ ಬಂದು ಒಂದು ಕಡಿಮೆ ಆಗ್ತದೆ ಪವರ್. ನೆಕ್ಸ್ಟ್ d/dx ಆಫ್ x ಅಂದರೆ 1. x ಪವರ್ ಏನು ಇಲ್ಲ ಅಂದರೆ 1 ಇರ್ತದೆ. ಅಲ್ಲಿ 1 into x power 1 minus 1. ಇಲ್ಲಿ x ಪವರ್ ಏನು ಇಲ್ಲ ಅಂದರೆ 1 1. ಇಲ್ಲಿ n ಜಾಗದಲ್ಲಿ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1 1 ಅಂತ 1. x power 1 minus 1 ಅಂದರೆ x power 0. ಎನಿ ನಂಬರ್ ಪವರ್ 0 ಅಂದರೆ ದಟ್ ವ್ಯಾಲ್ಯೂ ಈಸ್ 1. ಅಲ್ಲಿಗೆ ಡೆರಿವೇಟಿವ್ ಆಫ್ x ಈಸ್ 1. ನೆಕ್ಸ್ಟ್ ಥರ್ಡ್ ಒನ್, ದಿ ಡಿಫರೆನ್ಷಿಯೇಷನ್ ಆಫ್ next one, root x is 1 by 2 root x. Next, differentiation of 1 by x is minus 1 by x square. ಇವೆಲ್ಲ ಮಾಡಿಸಿರ್ತಾರೆ ನಿಮ್ಮ ಫಸ್ಟ್ PUC. ನಾನು ಇವಾಗ ಡೈರೆಕ್ಟಾಗಿ ಬರೀತಾ ಇದ್ದೀನಿ, ನೀವು ಕಲ್ತ್ಕೋಬೇಕು. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ನೆಕ್ಸ್ಟ್ ಪ್ರಾಬ್ಲಮ್ಸು ನೀವು ಬಂದ್ರೇ ಮಾಡೋಕ್ಕಾಗೋದು, ಇಲ್ಲಾಂದರೆ ಒಂದೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಫಿಫ್ತ್ ಒನ್, the differentiation of log x is equal to 1 by x. The differentiation of e power x is equal to e power x. The differentiation of a power x is equal to a power x log a. ಅಂದರೆ 10 a ಅನ್ನೋದು ಕಾನ್ಸ್ಟೆಂಟ್, 10 power x ಅಂದರೆ 10 power x log 10.
ಬರೀತೀವಿ. ನೆಕ್ಸ್ಟ್ ಒನ್ ಡಿಫ್ರೆನ್ಷಿಯೇಷನ್ ಆಫ್ ಇವು ಲಾಗ್ ಎಕ್ಸ್, ಲಾಗರ್ಥಮಿಕ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಅಂತ ಕರಿತೀವಿ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಇವು ಆಲ್ರೆಡಿ ಆಗಿದೆ. ನೆಕ್ಸ್ಟ್ ದಿ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಈಕ್ವಲ್ ಟು 0 ವೇರ್ ಕೆ ಈಸ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಫಂಕ್ಷನ್ಸ್ ಅಂದರೆ ಹೇಗಿರ್ತವೆ ಅಂತಂದರೆ ಈ ಎಕ್ಸು ವೈಗಳು ಬಿಟ್ಟು ಟಿ ಎಕ್ಸು ವೈ ಯು ವಿ ಇಂಥವು ಬಿಟ್ಟು ಆ ರಿಮೈನಿಂಗ್ ಎಲ್ಲನೂ ಯಾವ ರೀತಿ 2 ಅನ್ನೋದು ಕಾನ್ಸ್ಟೆಂಟ್ ಫಂಕ್ಷನ್. ದಿ ಡಿಫ್ರೆನ್ಷಿಯೇಷನ್ ಆಫ್ 2 ಅಂದರೆ 0 ಅಂತ ಬರೀ. ಡಿಫ್ರೆನ್ಷಿಯೇಷನ್ ಆಫ್ -5 0, ಡಿಫ್ರೆನ್ಷಿಯೇಷನ್ ಆಫ್ ಕೆ 0. ಅಲ್ಲಿ ಕಾನ್ಸ್ಟೆಂಟ್ ಅಂದರೆ ಸಾಕು. ಇಲ್ಲಿ ದಿ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ 0. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್. ಈಗ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಬಗ್ಗೆ ಹೋಗೋಣ. ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ನಿಮ್ಗೆ ಅಲ್ಲಿ ಬರ್ಸಿರ್ತಾರೆ 3 ಮಾರ್ಕ್ಸ್ ಕೇಳಿದ್ರು ಫಸ್ಟ್ PUC ಅಲ್ಲಿ. Find the derivative of sin x with respect to x from first principle method. Differentiation of sin x is cos x. The differentiation of cos x is equal to minus sin x. Next, the differentiation of tan x, LR functions, is equal to secant square x. The differentiation of cot x is equal to minus cosecant square x. Next, the differentiation of secant x is equal to secant x into tan x. Next, last trigonometry function, the differentiation of cosecant x is equal to minus cosecant x into cot x. These are the 6 trigonometric functions. Sin x differentiation cos x, cos x differentiation minus sin x, tan x differentiation secant square x, cot x differentiation is minus cosecant square x, secant x differentiation is secant into tan, cosecant differentiation is minus cosecant into cot. ಇವು ಕಂಪಲ್ಸರಿ ನೀವು ತಿಳ್ಕೊಂಡಿರಲೇಬೇಕು. ಇದರ ಜೊತೆಗೆ ಇನ್ನೇನು ಬರ್ತವೆ ಅಂತಂದರೆ 15th one, d by dx of any 2 functions u plus v. u ಅನ್ನೋದು ಒಂದು ಫಂಕ್ಷನ್, v ಅನ್ನೋದು ಒಂದು ಫಂಕ್ಷನ್. ಅಂದರೆ ಇದನ್ನು ಏನಂತ ಬರೀತೀವಿ ಅಂದರೆ du by dx plus dv by dx. ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್, ಇವೆರಡು ಫಂಕ್ಷನ್ಸ್ ಆಗಿದೆ. ನೆಕ್ಸ್ಟ್ ಮೈನಸ್ ಇಂದ ಮೈನಸ್. ನೆಕ್ಸ್ಟ್ ಪ್ರಾಡಕ್ಟ್ ರೂಲ್ ಅಂತ ಬಂದಿರ್ತದೆ ನಿಮಗೆ. ಡಿ ಬೈ ಡಿ ಎಕ್ಸ್ ಆಫ್ ಯು ವಿ ಪ್ರಾಡಕ್ಟ್ ರೂಲ್. 2 ಫಂಕ್ಷನ್ಸ್ ಪ್ರಾಡಕ್ಟ್ ಬಂದಿದೆ. ಇದು ಸೈನ್ ಎಕ್ಸು, ಇದು ಎಕ್ಸ್, ಅಥವಾ ಇದು ಎಕ್ಸು, ಅದು ಸೈನ್ ಎಕ್ಸ್ ಅಂತಿದೆ. ಪ್ರಾಡಕ್ಟ್ ಇದ್ದಾಗ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಯು ಇಂಟು ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಡಿಫರೆನ್ಷಿಯೇಷನ್ ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ವಿ ಇಂಟು ಫಸ್ಟ್ ಡಿಫರೆನ್ಷಿಯೇಷನ್ ಡಿ ಯು ಬೈ ಡಿ ಎಕ್ಸ್. First one into second differentiation plus second one into first differentiation. Next, addition, subtraction, multiplication. Next, division ಇದೆ. ಕೋಶೆಂಟ್ ಮೆಥಡ್ ಅಂತ ಹೇಳಿ ಬರ್ಸಿರ್ತಾರೆ. ಅದು ಹೇಗೆ ಬರ್ತದೆ ಅಂದರೆ ವೆರಿ ಇಂಪಾರ್ಟೆಂಟ್. ಇವು ಫಾರ್ಮುಲಾಸಿಗೆ ಬಂದ್ರೇ ಇವತ್ತಿಗೆ ಸ್ಟಾಪ್ ಮಾಡ್ತೀನಿ. ಫಾರ್ಮುಲಾಸ್ ಬರ್ಸ್ಬಿಟ್ಟು ನೀವು ನೆಕ್ಸ್ಟು ಒಂದು ಕಂಪ್ಲೀಟಾಗಿ ಫಾರ್ಮುಲಾಸ್ ತಿಳ್ಕೊಂಡ್ರೇ ನಿಮಗೆ ಪ್ರಾಬ್ಲಮ್ಸ್ ಅರ್ಥ ಆಗೋದು. ಇಲ್ಲ ಅಂದರೆ ಒಂದು ಪ್ರಾಬ್ಲಮ್ಮೂ ಮಾಡೋಕ್ಕಾಗಲ್ಲ. 17th one, d by dx of u by v is equal to, v is not equal to 0 here. Denominator 0 ಆಗಿದೆ. d by dx of u by v, denominator into numerator differentiation minus numerator into denominator differentiation divided by denominator square. Denominator into numerator differentiation, v into differentiation of u minus u into differentiation of v. Denominator ಏನಿದೆಯೋ ಅದು ಹಾಗೆ ಬರ್ಕೋಬೇಕು, ಇದರ ಡಿಫ್ರೆನ್ಷಿಯೇಷನ್ ಬರೀಬೇಕು. ಮೈನಸ್
ಡಿನಾಮಿನೇಟರ್ ಏನಿದೆಯೋ ಅದು ಹಾಗೆ ಬರ್ತದೆ, ನ್ಯೂಮರೇಟರ್ ಏನಿದೆಯೋ ಅದು ಹಾಗೆ ಬರ್ತದೆ, ಬಟ್ ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್ ಬರುತ್ತೆ ಬೈ ಡಿನಾಮಿನೇಟರ್ ಸ್ಕ್ವೇರ್. ಡಿನಾಮಿನೇಟರ್ ಏನಿದೆಯೋ ಆ ಫಂಕ್ಷನ್ ಸ್ಕ್ವೇರ್ ಆಗ್ತದೆ. ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಟು ಅಂಡ್ ದಿಸ್ ಕ್ವಶನ್. ನೆಕ್ಸ್ಟ್ ಇವು ನಿಮಗೆ ಗೊತ್ತಿರ್ತಕ್ಕಂಥದ್ದು 17 ಫಾರ್ಮುಲಾಸ್. ಇನ್ನು ಬರ್ತವೆ ಕೆಲವೊಂದು ಡಿ ಬೈ ಡಿ ಎಕ್ಸ್ ಆಫ್ ಈಗ ಬರ್ತವೆ ಕೆ ಇಂಟು ಎಫ್ ಆಫ್ ಎಕ್ಸ್ ಅಂತ ಬರ್ತದೆ. ಕೆ ಅನ್ನೋದು ಕಾನ್ಸ್ಟೆಂಟ್, ಎಫ್ ಆಫ್ ಎಕ್ಸ್ ಅನ್ನೋದು ಫಂಕ್ಷನ್. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಕೆ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್. ಕಾನ್ಸ್ಟೆಂಟ್ ಮಲ್ಟಿಪ್ಲಿಕೇಟಿವ್ ಕಾನ್ಸ್ಟೆಂಟ್ ಇದು. ಆವಾಗ ಇದು ಸಪರೇಟ್ ನೋಡಿ, ಬರೀ ಕಾನ್ಸ್ಟೆಂಟ್ ಇದ್ರೆ 0, ಕಾನ್ಸ್ಟೆಂಟ್ ಜೊತೆ ಫಂಕ್ಷನ್ ಇದ್ರೆ ಕಾನ್ಸ್ಟೆಂಟ್ ಹಾಗೆ ಬರ್ಕೊಂಡು ಫಂಕ್ಷನ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಇದು ಅಷ್ಟೇ. ಫಾರ್ ಎಕ್ಸಾಂಪಲ್ ಹೇಗಿತ್ತು ಅಂದರೆ 2x ಅಂತ ಇರ್ತದೆ. 2x ಡಿಫ್ರೆನ್ಶಿಯೇಷನ್ ಹೇಗೆ ಮಾಡ್ತಿರೋದ್ರೆ 2 ಹಾಗೆ ಬರ್ಕೋಬೇಕು, ಎಕ್ಸ್ ಡಿಫ್ರೆನ್ಶಿಯೇಷನ್ ಆವಾಗೆ ಬರ್ತಿದ್ರು ನೋಡಿ 1 2 ಅಂತ, ಅಥವಾ 2x ಸ್ಕ್ವೇರ್ 2x ಕ್ಯೂಬ್ ಅಥವಾ 2x ಪವರ್ 5 ಅಂದ್ಕೊಳ್ಳಿ. 2 ಹಾಗೆ ಬರ್ಕೋಬೇಕು, x ಪವರ್ 5 ಡಿಫ್ರೆನ್ಶಿಯೇಷನ್ ಏನು 5x ಪವರ್ 4. ಕಾನ್ಸ್ಟೆಂಟ್ ಹಾಗೆ ಇಟ್ಕೊಂಡು ಫಂಕ್ಷನ್ ಮಾತ್ರ ಡಿಫ್ರೆನ್ಶಿಯೇಟ್ ಮಾಡಿ. ಈ ಟೈಪ್ ಬರೀ ಕಾನ್ಸ್ಟೆಂಟೇ ಇದ್ರೆ 0. ಮತ್ತು ನಿಮಗೆ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಕೆಲವೊಂದು ಬರ್ತವೆ. ದಿ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸು, ಕಾಸ್ ಇನ್ವರ್ಸ್ ಎಕ್ಸು, ಟ್ಯಾನ್ ಇನ್ವರ್ಸ್ ಎಕ್ಸು, ಅವೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡ್ಕೊಂಡು ಈ 18 ಫಾರ್ಮುಲಾಸು ನೀವು ತಿಳ್ಕೊಂಡಿರಬೇಕು. 18 ಫಾರ್ಮುಲಾಸ್. ಇನ್ನೂ ಒಂದು ಕೊನೆಯಲ್ಲಿ ಈ ಫಾರ್ಮುಲಾಸ್ ಜ್ಞಾಪಕ ಇಟ್ಕೊಂಡು ಬಂದು ಇವೆಲ್ಲ ನಾನು ಇನ್ನೊಂದ್ಸರಿ ನಿಮಗೆ ನೋಟ್ಸ್ ಕಳಿಸ್ತೀನಿ. ಮತ್ತು ಬರೀ ಡಿಫ್ರೆನ್ಶಿಯೇಷನ್ ಬಗ್ಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಫಾರ್ಮುಲಾಸ್ ಅದು ಚೈನ್ ರೂಲ್ ಅಂತ ಬರ್ತದೆ, ಅವುಗಳ ಬಗ್ಗೆ ಡಿಸ್ಕಷನ್ ಮಾಡುವಾಗ ಇವೆಲ್ಲ ಗೊತ್ತಿರಬೇಕು. ಇಷ್ಟು ಈ 18 ಫಾರ್ಮುಲಾಸು ನಿಮ್ಗೆ ಗೊತ್ತಿದ್ದರೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಡ್ತೀರ, ಪ್ರಾಬ್ಲಮ್ಸು ಮಾಡ್ಬೋದು. ನೀಟಾಗಿ ಒಂದು 5-6 ಸರಿ ಬರೆದು ಪ್ರಾಕ್ಟೀಸ್ ಮಾಡಿ, 4-5 ಟೈಮ್ಸು ಪ್ರಾಕ್ಟೀಸ್ ಮಾಡಿ ಬರ್ತದೆ. ನೆಕ್ಸ್ಟು ಸ್ಟೂಡೆಂಟ್ಸ್, ನಿಮಗೆ ಜೂನ್ 1 ನಿಮಗೆ ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿದೆ. ಸೆಕೆಂಡ್ PUC ಮಕ್ಕಳಿಗೆ ಫೀಸಸ್ ಏನು ನಾವು ಯಾಕೆ ರೈಸ್ ಮಾಡಿಲ್ಲ. ಲಾಸ್ಟ್ ಇಯರ್ ಏನಿದೆ ಸೆಕೆಂಡ್ PUCಗೆ ಅದೇ ಫೀಸನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಆಫೀಸಲ್ಲಿ ಹೋಗಿ ಸ್ಯಾನಿಟೈಸರ್, ಮಾಸ್ಕ್, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸಾಧ್ಯವಾದಷ್ಟು ಪೇರೆಂಟ್ಸ್ನೇ ಕಳಿಸಿ ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ತಿಳ್ಕೊಂಡು ಅಡ್ಮಿಷನ್ ಆಗಿ ಸೆಕೆಂಡ್ PUC ಯಾರು ಮಿಸ್ ಮಾಡಬೇಡಿ. ಬೇಗ ಆದರೆ ಒಳ್ಳೆಯದು ನಿಮಗೆ. ಥ್ಯಾಂಕ್ ಯು.